ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗಡೆ. ಇವತ್ತಿನ ಸನಾತನ ಕಥನದ ಎಪಿಸೋಡ್ ಮನುಸ್ಮೃತಿಯ ಕುರಿತಾಗಿ ನಾನು ಮಾಡ್ತಾ ಇರುವಂತಹ ಪಾರ್ಟ್ 3 ಹಾಗೂ ಕಟ್ಟ ಕಡಿಗೆ ಎಪಿಸೋಡ್ ಆಗಿರುತ್ತೆ. ಹಿಂದಿನ ಎಪಿಸೋಡ್ ಅನ್ನ ಅಂದ್ರೆ ಪಾರ್ಟ್ 2 ಅನ್ನ ನೋಡ್ಬಿಟ್ಟು ಬಹಳಷ್ಟು ಜನ ಚಂದ ಕಮೆಂಟ್ ಅನ್ನ ಹಾಕಿದ್ರಿ. ಇನ್ಫ್ಯಾಕ್ಟ್ ಯಾರು ಪಾರ್ಟ್ 1 ಅನ್ನು ನೋಡ್ಬಿಟ್ಟು ಅದನ್ನ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನಾನು ಯಾರ್ದು ಫೇವರ್ ಅಲ್ಲಿ ಮಾತಾಡ್ತಾ ಇದ್ದೀನಿ ಅಥವಾ ಇದನ್ನ ಸಪೋರ್ಟ್ ಮಾಡಬೇಕು ಅನ್ನೋ ತರದಲ್ಲಿ ಅನ್ಕೊಂಡಿದ್ರು. ಅವರು ಸಹ ಹೇಳಿದ್ರು ನಿಮ್ಮ ಇಂಟೆನ್ಷನ್ ಇವಾಗ ನೀಟಾಗಿ ಅರ್ಥ ಆಯ್ತು, ಯಾವುದನ್ನು ಅಪೀಸ್ ಮಾಡಕ್ಕೆ ಅಥವಾ ಅಪೋಸ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾತಾಡ್ಲಿಲ್ಲ, ಅದ್ರಲ್ಲಿ ಏನಿದೆ ಅನ್ನೋದನ್ನ ಒಂದು ಕ್ಯೂರಿಯಾಸಿಟಿ ಮೈಂಡ್ ಸೆಟ್ ಅಲ್ಲಿ ಅಡ್ರೆಸ್ ಮಾಡಿದ್ದೀರಾ. ಹಾಗೆ ಅದು ವಿವರವಾಗಿ ಅಂದ್ರೆ ವಿಸ್ತೃತವಾಗಿ ಬಂದಿದ್ರಿಂದ, 1 by 1 ಸ್ಟೆಪ್ ಬೈ ಸ್ಟೆಪ್ ಬಂದಿದ್ರಿಂದ ಚಂದ ಅರ್ಥ ಆಯ್ತು ನಮ್ಗೆ ಅನ್ನೋದನ್ನ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನನ್ನ ಪ್ರತಿ ಎಪಿಸೋಡ್ನ ಉದ್ದೇಶ ಸಹ ಅದೇ ಆಗಿತ್ತು. ಜೊತೆಗೆ ಇವತ್ತಿನ ಎಪಿಸೋಡ್ ನಲ್ಲಿ ನಾನು ಕಳೆದ ವಾರ ಹೇಳಿದ ಹಾಗೆ ಈ ಮನುಸ್ಮೃತಿಯಲ್ಲಿ ಇರುವಂತಹ ಕೆಲವೊಂದಷ್ಟು ಒಳ್ಳೆಯ ವಿಚಾರಗಳು, ಉದಾತ್ತ ನೀತಿಗಳು ಇವತ್ತಿಗೂ ಕೂಡ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ನನಗೂ ಸಹ ಗೊತ್ತಿರಲಿಲ್ಲ. ಯಾಕೆ ಅಂತಂದ್ರೆ ಈ ಪೊಲಿಟಿಕಲ್ ಆಂಗಲ್ ಅಲ್ಲಿ ಇದು ಸಮಾಜವನ್ನ ಒಡೆಯುವ ಮಟ್ಟದಲ್ಲಿ ಅಥವಾ ಸನಾತನ ಧರ್ಮ ಅಂತಂದ್ರೆ ಮನುಸ್ಮೃತಿ ಅನ್ನೋ ತರದಲ್ಲಿ ಕೆಲವೊಂದಷ್ಟು ಜನ ಏನು ಕತ್ತಿ ಬೀಸ್ತಾ ಇರ್ತಾರೆ, ಅವರಿಂದ ಅಥವಾ ಈ ಒಂದು ಪೊಲಿಟಿಕಲ್ ಮೈಲೇಜ್ ಸಿಗದೇ ಇರೋ ಕಾರಣದಿಂದ ಕೆಲವೊಂದಷ್ಟು ಮಾತು ಅನ್ನುವಂಥದ್ದು ಇನ್ನು ಮನುಸ್ಮೃತಿಯಲ್ಲಿ ಬರೆದಿಟ್ಟಿರುವಂಥದ್ದು ಇವತ್ತಿಗೂ ಪಾಪ್ಯುಲರ್ ಆಗಿಲ್ಲ. ಹಾಗಾಗಿ ಒಂದು ಕೃತಿಯಲ್ಲಿ ನಾವು ಕೆಟ್ಟದ್ದನ್ನ ಹೇಗ್ ನೋಡ್ತೀವೋ ಅಥವಾ ಇದು ಸಮಂಜಸ ಅಲ್ಲ ಅನ್ನೋ ತರದ ಧೋರಣೆಯನ್ನ ಏನು ತಳೆದುಕೊಳ್ತೀವೋ, ಅದರಲ್ಲಿ ಏನು ಒಳ್ಳೇದಿದೆ ಅದನ್ನ ಶ್ಲಾಘಿಸುವ ಮನಸ್ಥಿತಿ ಕೂಡ ಇರಬೇಕು ನಮಗೆ. ಫಾರ್ ನೋಡ್ಬೇಕು, ಅಗೇನ್ಸ್ಟ್ ನೋಡ್ಬೇಕು. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಇದನ್ನ. ಇನ್ಫ್ಯಾಕ್ಟ್ ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ ನ್ಯೂ ಸೆನ್ಸ್ ಅಲ್ಲಿ ಇದೆ ಅಲ್ಲ, ಒಂದು ಪಾರ್ಟಿ ಫುಲ್ ಕೆಟ್ಟದ್ದು ಇರಲ್ಲ, ಇನ್ನೊಂದು ಪಾರ್ಟಿ ಇವ್ರು ಬಿಟ್ರೆ ಇಲ್ಲ ಅನ್ನೋ ತರದಲ್ಲೂ ಇರೋದಿಲ್ಲ. ಈ ಪೊಲಿಟಿಕಲ್ ಪಾರ್ಟಿಗಳೆಲ್ಲವೂ ಅಲ್ಟಿಮೇಟ್ಲಿ ಪವರ್ ಸಲುವಾಗಿಯೇ ಮಾಡೋದು. ಪೊಲಿಟಿಕ್ಸ್ ಮಾಡೋದೇ ಪವರ್ನ ಸಲುವಾಗಿ. ಅದನ್ನ ತಪ್ಪು ಸರಿ ಎಟ್ ವಾಟ್ ಕಾಸ್ಟ್ ಅನ್ನೋದ್ರ ಮೇಲೆ ನಿರ್ಧಾರ ಮಾಡಕ್ಕೆ ಸಾಧ್ಯವಾಗತ್ತೆ ವಿನಃ ಇವ್ರು ಬಿಟ್ರಿಲ್ಲ, ಇವರೇ ದೇಶ, ಇವರು ಅಂತಂದ್ರೆ ಹಿಂದುತ್ವ, ಇವರು ಅಂತಂದ್ರೆ ಹಿಂದೂ ಧರ್ಮ, ಎಲ್ರಿಗೂ ಸೇಫ್ ಗಾರ್ಡಿಯನ್ಸ್ ಇವರೇ ಅನ್ನೋ ತರದಲ್ಲಿ ನಾವು ಡಿಕ್ಲೇರ್ ಮಾಡೋಕೆ ಸಾಧ್ಯ ಇಲ್ಲ. ಹಾಗೆ ಮನುಸ್ಮೃತಿ ಕೂಡ ಹೇಳಿದ್ದೆಲ್ಲ ಭಯಂಕರ ಚೆನ್ನಾಗಿದೆ ಅನ್ನೋ ತರದಲ್ಲಿ ಜೈ ಹೇಳೋ ಹಾಗೂ ಇಲ್ಲ. ಇವನು ಮಾತಾಡಿರೋದೇ ಕೆಟ್ಟದ್ದು, ಈ ಮನುಸ್ಮೃತಿಯಲ್ಲಿ ಹಿಂಗಿದೆ ಅಂತಂದ್ರೆ ಸನಾತನ ಧರ್ಮದ ಸಂಸ್ಕೃತಿನೇ ಹೀಗೆ ಅನ್ನೋ ತರದಲ್ಲಿ ಒನ್ ಲೈನರ್ ಅನ್ನ ಬಳಸೋಕು ಸಾಧ್ಯ ಇಲ್ಲ. ಇವತ್ತಿನ ಎಪಿಸೋಡ್ ನಲ್ಲಿ ಒಂದು 3 ರಿಂದ 4 ಒಳ್ಳೊಳ್ಳೆ ಶ್ಲೋಕಗಳು ಕೇಳಿದಾಗ ಎಷ್ಟು ಖುಷಿ ಆಗತ್ತೆ. ಹಾಗೆ ನಮ್ಮ ಅಂದಿನ ಕಾಲದಲ್ಲೂ ಸಹ ಈ ಲಿಬರಲ್ ಮೈಂಡ್ ಸೆಟ್ ಅನ್ನುವಂಥದ್ದಿದೆ ಅಲ್ಲ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಮಗೆ ಈ ಲಿಬರಲಿಸಮ್ ಅಥವಾ ಲಿಬರಲ್ ಥಾಟ್ ಅನ್ನೋದನ್ನ ಹಿಂದುತ್ವದಲ್ಲಿ ಎಕ್ಸ್ಟ್ರಾ ಹೇಳುವಂತಹ ಅವಶ್ಯಕತೆ ಇಲ್ಲ. ಈ ಪ್ರಪಂಚದಲ್ಲಿ ಏನಾದ್ರೂ ದಿ ಮೋಸ್ಟ್ ಲಿಬರಲ್ ಐಡಿಯಾಲಜಿ ಇದೆ ಅಂತಂದ್ರೆ ಅದು ಹಿಂದುತ್ವ. ಇಲ್ಲಿ ದೇವರನ್ನ ನಂಬಬೇಕು ಅನ್ನೋದಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದೀವೋ, ದೇವರನ್ನ ನಂಬದೇ ಇದ್ರೂ ಪರವಾಗಿಲ್ಲ ಅನ್ನೋ ಲೆವೆಲ್ಗೆ ಟು ಎಕ್ಸ್ಟ್ರೀಮ್ ಪೋಲಾರಿಟಿ, ಆಸ್ತಿಕದಿಂದ ಹಿಡಿದು ನಾಸ್ತಿಕದವರೆಗೆ ಸಹ ನಾವು ಅದನ್ನ ಒಪ್ಪಿಕೊಂಡು ಕ್ವೆಶ್ಚನ್ ಮಾಡುವ ಮನಸ್ಥಿತಿಯನ್ನ, ನಾನು ಇದು ಯಾವುದನ್ನು ಒಪ್ಪೋದೇ ಇಲ್ಲ, ನಾನು ನನ್ನದೇ ಆಗಿರುವಂತಹ ಒಂದು ಮಾರ್ಗವನ್ನ ಕಂಡು ಹಿಡಿದುಕೊಳ್ತೀನಿ ಅಂತಂದ್ರೆ ಅದಕ್ಕೂ ಸಹ ಇಲ್ಲಿ ಅದೇ ಮಾನ್ಯತೆ ಇದೆ. ಇದನ್ನೇ ನಾವು ಲಿಬರಲಿಸಂ ಅಂತ ಕರಿತೀವಿ. ಅಂತ ಕೆಲವೊಂದಷ್ಟು ಒಳ್ಳೊಳ್ಳೆ ಮಾತುಗಳಿದಾವೆ. ಜೊತೆಗೆ ಇದು ಒಳ್ಳೆ ಮಾತು ಆಗಿರೋದಕ್ಕೆ ಶ್ಲೋಕ ಅನ್ನೋದಕ್ಕಿಂತನೂ ನಾವು ಸುಭಾಷಿತದ ಲೆಕ್ಕದಲ್ಲಿ ಇದನ್ನ ನೆನಪಲ್ಲಿ ಇಟ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ನಾನು ಸಂಸ್ಕೃತದ ಆ ಶ್ಲೋಕಗಳ ಜೊತೆ ಅದು ಯಾವ ಅಧ್ಯಾಯದಲ್ಲಿದೆ, ಯಾವ ಒಂದು ಶ್ಲೋಕದ ನಂಬರ್ ಅನ್ನೋದನ್ನ ಹೇಳೋದ್ರ ಜೊತೆಗೆ ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ರೆ ಯಾವ ಅರ್ಥವನ್ನ ಕೊಡುತ್ತೆ. ಲೆಟ್ ಮಿ ಟೆಲ್ ಯು ಒನ್ಸ್ ಅಗೇನ್, ಸಂಸ್ಕೃತವನ್ನ ಇಫೆಕ್ಟಿವ್ ಆಗಿ ಎಕ್ಸಾಕ್ಟ್ಲಿ 100% ಸೇಮ್ ಟು ಸೇಮ್ ಮೀನಿಂಗ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡೋಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಸಂಸ್ಕೃತ ಅನ್ನುವಂಥದ್ದು ಹೈಲಿ ಕಾಂಟೆಕ್ಸ್ಟ್ ಬೇಸ್ಡ್. ಹಾಗೆ ಸಂಸ್ಕೃತದಲ್ಲಿ ಇರುವಂತಹ ಬಹಳಷ್ಟು ಈ ವ್ಯಂಜನಗಳಿರಬಹುದು, ಅಕ್ಷರಗಳಿರಬಹುದು, ಸ್ವರಗಳನ್ನ ಉಚ್ಚಾರ ಮಾಡುವಂತಹ ಪದ್ಧತಿ ಇದೆ ಅಲ್ಲ, ಅದೆಲ್ಲದನ್ನ ನಾವು ಬಾಕಿ ಎಲ್ಲ ಭಾಷೆಯಲ್ಲೂ ಹಾಗೆ ಮಾಡಬಹುದು ಅಂತ ಕ್ಲೇಮ್ ಮಾಡೋಕೆ ಸಾಧ್ಯ ಇಲ್ಲ. ಹಾಗಾಗಿ ಏನ್ ಅನುವಾದ ಮಾಡಕ್ ಸಾಧ್ಯ ಇದೆ ಅಥವಾ ತುಂಬಾ ಸಿಂಪ್ಲಿಫೈ ಆಗಿ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಮೊದಲನೇದು, ಇದು ಬಹಳಷ್ಟು ಜನರಿಗೆ ಈಗಾಗಲೇ ನಾನು ಪದೇ ಹಿಂದಿನ 2 ಎಪಿಸೋಡ್ ನಲ್ಲಿ ಹೇಳಿರೋದಕ್ಕೆ ನೆನಪಿರ್ಬೋದು. ಯಾವ್ದಪ್ಪ ಅಂತಂದ್ರೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ, ಯತ್ರೈತಾಸ್ತು ನ ಪೂಜ್ಯಂತೆ ಸರ್ವಸ್ತತ್ರ ಫಲಾಕ್ರಿಯಾಃ, ಶೋಕಂತಿ ಜಾಮಯೋ ಯತ್ರ ವಿನಶ್ಯತ್ಯಶ್ಯು ಕುತತ್ಕುಲಂ, ನ ಶೋಕಂತಿ ತು ಯತ್ರೈತ ವರ್ಧತೆ ತದ್ಧಿ ಸರ್ವದಾ. ಇದು ಯಾವ ಒಂದು ಚಾಪ್ಟರ್ ಇಂದ ಆಯ್ದುಕೊಂಡಿದ್ದು ಅಂತಂದ್ರೆ 3ನೇ ಅಧ್ಯಾಯದ 56 ಹಾಗೂ 57ನೇ ಶ್ಲೋಕದಲ್ಲಿ ಬರುವಂತಹ ಈ
ಏನು ಒಂದು ಉದಾತ್ತ ನೀತಿ ಅನ್ನುವಂಥದ್ದಿದೆ, ಅದರ ಕನ್ನಡದ ಅನುವಾದ ಹೇಗಿದೆ: ಮಹಿಳೆಯರನ್ನ ಗೌರವದಿಂದ ನಡೆಸಿಕೊಳ್ಳುವ ಮನೆಗಳಿಗೆ ದೇವರು ದಯೆಯನ್ನ ತೋರ್ತಾರೆ. ಎಲ್ಲಿ ಮಹಿಳೆಯರನ್ನ ಗೌರವದಿಂದ ಕಾಣೋದಿಲ್ವೋ ಅಲ್ಲಿ ಎಲ್ಲಾ ಕ್ರಮಗಳು, ಅಂದ್ರೆ ಏನೇ ಹೋಮ ಹವನ ಪೂಜೆ ಮತ್ತೊಂದು ಮರದೊಂದು ಯಾವುದೇ ದೇವರ ನಾಮವನ್ನ ತಗೊಂಡ್ರೂ ಕೂಡ ಅದು ವ್ಯರ್ಥ. ಮಹಿಳೆಯರು ಅತೃಪ್ತರಾಗಿರುವಂತಹ ಕುಟುಂಬಗಳು ಶೀಘ್ರದಲ್ಲೇ ನಾಶವಾಗ್ತವೆ. ಎಲ್ಲಿ ಮಹಿಳೆಯರು ತೃಪ್ತರಾಗಿರ್ತಾರೋ ಅಂಥ ಮನೆ ಯಾವತ್ತಿಗೂ ಸಹ ಹೆಚ್ಚಿನ ಸಮೃದ್ಧಿಗಾಗಿ ಉದ್ದೇಶವನ್ನ ಹೊತ್ತಿರುತ್ತೆ. ಕ್ಲಿಯರ್ ಆಗಿ ಮನು ಇಲ್ಲಿ ಹೆಂಗಸರು ಅಂತಂದ್ರೆ ಅವರನ್ನ ಯಾವ ಮಾನ್ಯತೆಯಲ್ಲಿ ನೋಡ್ಕೊಳ್ಬೇಕು, ಆಕೆಗೆ ಸಿಗಬೇಕಾಗಿರುವಂತಹ ಡಿಗ್ನಿಟಿ ಇದೆ ಅಲ್ಲ, ಇದೇನೋ ದೊಡ್ಡ ಭಯಂಕರ ಯಾರು ಕೊಡ್ದೋಗಿರೋ ಡಿಗ್ನಿಟಿ ಅಲ್ಲ. ದಿಸ್ ಇಸ್ ದ ಬೇಸಿಕ್ ಹ್ಯೂಮನ್ ರೈಟ್ ಅಕಾರ್ಡಿಂಗ್ ಟು ಮೀ. ಅದನ್ನ ಕೊಟ್ರೆ ಆ ಮನೆಯಲ್ಲಿ ಹೇಗೆ ನೆಮ್ಮದಿ ಸಮೃದ್ಧಿ ಅನ್ನೋದು, ಶಾಂತಿ ಅನ್ನೋದು ಫಲಪ್ರದ ಆಗತ್ತೆ. ಇವತ್ತಿಗೂ ನಾವು ಆಡು ಭಾಷೆಯಲ್ಲಿ ಹೇಳ್ತೀವಿ ಗೃಹಲಕ್ಷ್ಮಿ ಅಂತ. ಅಂದ್ರೆ ಆ ಮನೆಯಲ್ಲಿ ಇರುವಂತಹ ಒಡತಿ ನೆಮ್ಮದಿಯಿಂದ ಇದ್ಲು, ಖುಷಿಯಿಂದ ಇದ್ಲು ಅಂತಂದ್ರೆ ಅವಳೇ ತಾನೇ ಕುಟುಂಬವನ್ನ ನೋಡ್ಕೊಳ್ಳುವಂತಹ ತಾಕತ್ತನ್ನ ಹೊಂದಿರೋದು. ಬೆಳಗ್ಗೆ ಎದ್ದಾಗಿಂದ ಸಂಜೆವರೆಗೂ ಕೆಲಸ ಮಾಡಿ ಎಲ್ಲಾ ಮಕ್ಕಳದ್ದು ಬೇಕು ಬೇಡ ಎಲ್ಲದನ್ನ ನೋಡ್ಕೊಂಡು, ಗಂಡನ್ ಮೂಡ್ ಹೆಂಗಿರುತ್ತೆ, ಅತ್ತೆ ಮಾವನ್ ಸೇವೆ ಏನು ಎಲ್ಲದನ್ನ ಮಾಡಿರೋದಕ್ಕೆ ಮೊದಲು ಅವಳು ಖುಷಿಯಾಗಿರ್ಬೇಕು. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ನಾನು ಖುಷಿಯಾಗಿದ್ರೆ ಮಾತ್ರ ನನ್ನ ಸುತ್ತಮುತ್ತಲನ್ನ ನಾನು ಖುಷಿಯಿಂದ ನೋಡ್ಕೊಳ್ಳೋಕೆ ಸಾಧ್ಯ. ಹೌದಾ? ಇದು ಒಂದು ಚಂದ ಸುಭಾಷಿತ ಆಯ್ತಾ. ಈ ಯತ್ರ ನಾರ್ಯಸ್ತು ಪೂಜ್ಯಂತೆ ಅನ್ನುವಂಥದ್ದಿದೆ ಅಲ್ಲ, ಬಹುಶಃ ದೇವತೆಗಳು ಪ್ರಸನ್ನ ಆಗಬೇಕು ಅಂತಂದ್ರೆ ಆ ಫೆಮಿನಿನ್ ಎನರ್ಜಿ ಅಂತ ನಾವ್ ಏನ್ ಕರಿತೀವಲ್ಲ ಅದು ಖುಷಿಯಾಗಿರ್ಬೇಕು. ಆ ಒಂದು ಅರ್ಥದಲ್ಲಿ ಹೇಳಿರುವಂಥದ್ದು. ಎಷ್ಟು ಚಂದ ಹೇಳಿದ್ದಾನೆ ನೋಡಿ. ಅಲ್ಲಿ ನೋಡಿದ್ರೆ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಅಂತ ಹೇಳಿರುವಂತ ಮನುಷ್ಯ ಇದನ್ನ 3ನೇ ಅಧ್ಯಾಯದಲ್ಲಿ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ ಹೇಳ್ಬಿಟ್ಟು 9ನೇ ಅಧ್ಯಾಯದಲ್ಲಿ ಅಂತಹ ಮಾತನ್ನ ಆಡಿದಾನೆ ಮನು. 2ನೇದು ಎಂಥದು? ಮನುಸ್ಮೃತಿಯ 4ನೇ ಅಧ್ಯಾಯದ 138ನೇ ಶ್ಲೋಕದಲ್ಲಿ ಬರುವಂತಹ ಒಂದು ಚಂದದಾಗಿರುವಂತಹ ಸುಭಾಷಿತ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ಬ್ರೂಯಾತ್ ಸತ್ಯಂ ಅಪ್ರಿಯಂ ಪ್ರಿಯಂಚ ನಾತೃತಂ ಬ್ರೂಯಾತ್ ಏಷ ಧರ್ಮ ಸನಾತನಃ. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಸತ್ಯವನ್ನೇ ನುಡಿ, ಹಿತಕರವಾಗಿರುವಂಥದ್ದನ್ನ ನುಡಿ. ಹಿತಕರವಾದ ಆದರೆ ಅದು ಅಸತ್ಯ ಅಂತ ಅನಿಸ್ಕೊಂಡಿತ್ತು ಅಂತಂದ್ರೆ ಅಂಥದ್ದನ್ನ ನುಡಿಯೋದನ್ನ ಬಿಟ್ಬಿಡು. ಇದುವೇ ಶಾಶ್ವತ ತತ್ವ. ಈ ಸನಾತನ ಅನ್ನುವಂಥದ್ದು ಇಲ್ಲಿ ಏನ್ ಬರುತ್ತಲ್ಲ ಅದರ ಅರ್ಥ ಶಾಶ್ವತ ಅಥವಾ ಎಟರ್ನಲ್ ಟ್ರೂತ್ ಅನ್ನೋದಕ್ಕೂ ಸಹ ನಮಗೆ ಈ ಒಂದು ಶ್ಲೋಕದಲ್ಲಿ ಬರುವಂತಹ ವರ್ಡ್ಸ್ ಇದೆ ಅಲ್ಲ. ಸನಾತನ ಅಂತಂದ್ರೆ ಆವತ್ತಿನ ಕಾಲದಲ್ಲೂ ಸಹ ಇದೇ ಕಾಂಟೆಕ್ಸ್ಟ್ ಅಲ್ಲಿ ಬಳಸ್ತಾ ಇದ್ರು ಅನ್ನೋದು ಅರ್ಥ ಆಗತ್ತೆ. ಹಾಗೆ ನೋಡಿ, ನಮ್ಮಲ್ಲಿ ಬಹಳಷ್ಟು ಜನ ಈ ಸತ್ಯ ಹೇಳಬೇಕು ಅನ್ನೋದನ್ನ ಒಂಥರ ವೈಭವೀಕರಿಸ್ತಾರೆ ವಿನಃ ಸತ್ಯವನ್ನ ಹೇಗೆ ರಿಸೀವ್ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಪಡಿಸೋದಿಲ್ಲ. ಬಹಳಷ್ಟು ಜನರಿಗೆ ನಾವು ಇವತ್ತಿಗೂ ಹೇಳ್ತೀವಲ್ವಾ, ಅಂದ್ರೆ ಸತ್ಯ ಅನ್ನೋದು ಯಾವಾಗ್ಲೂ ಕಹಿಯಾಗಿ ಇರುತ್ತೆ. ಆ ಥರದ ಮಾತನ್ನ ಆಡದೆ ಪ್ರಿಯವಾಗಿರುವಂತಹ ಸತ್ಯ ಅನ್ನುವಂಥದ್ದೇ ನುಡಿಯೋ ವ್ಯಕ್ತಿ ಆಗಿರು. ಆದ್ರೆ ಜಸ್ಟ್ ಬಿಕಾಸ್ ಅದು ಕೇಳೋಕ್ ಚೆನ್ನಾಗಿದೆ ಅಂದ ತಕ್ಷಣ ಸುಳ್ಳನ್ನ ಹೇಳಬಾರ್ದು. ಸೊ ಈ ರೀತಿ ಒಂದು ಫಂಡಮೆಂಟಲ್ ಬಿಹೇವಿಯರ್ ಅಂತ ಇರುತ್ತಲ್ಲ, ಹ್ಯೂಮನ್ ಫಂಡಮೆಂಟಲ್ ಬಿಹೇವಿಯರ್, ಅದನ್ನ ಪ್ರಮೋಟ್ ಮಾಡ್ತಾ ಇದ್ದಾನೆ ಮನು. ನೆಕ್ಸ್ಟ್ 5ನೇ ಅಧ್ಯಾಯದಲ್ಲಿ ಬರುವಂತದ್ದು 106ನೇ ಶ್ಲೋಕ. ನಾನು ಹಿಂದಿನ ಅಧ್ಯಾಯದಲ್ಲಿ ಅಂತ ಅನ್ಕೊಳ್ತೀನಿ. ಮನು ಬಾಕಿ ಎಲ್ಲಾ ಶುದ್ಧತೆಗಿಂತ ಫೈನಾನ್ಷಿಯಲ್ ಪ್ಯೂರಿಟಿ ಅಂತ ಹೇಳ್ತಿರಲ್ವಾ, ಈ ಸಾಲ ಸೋಲ ಮತ್ತೊಂದು ಮರದೊಂದು ಮಾಡದ್ದೆ ಅಥವಾ 3 ಜನರಿಗೆ ಮೋಸ ಮಾಡ್ಕೊಂಡು ತಾನು ಖುಷಿಯಾಗಿರೋದು ಹಿಂಗಿದ್ದಿರತ್ತಲ್ವಾ, ಅದನ್ನ ಅತ್ಯಂತ ಕನಿಷ್ಠ ಅನ್ನೋ ತರದಲ್ಲಿ ಟ್ರೀಟ್ ಮಾಡ್ತಾನೆ. ಎಲ್ಲಕ್ಕಿಂತ ಯಾವ ಶುದ್ಧತೆ ಮೇಲು ಅಂತಂದ್ರೆ ಯಾರು ಹಣಕಾಸಿನ ವಿಚಾರದಲ್ಲಿ ಕ್ಲೀನ್ ಆಗಿರ್ತಾರೋ ಅದೇ ನಿಜವಾದ ಶುಚಿತ್ವ ಅನ್ನೋದನ್ನ ಪ್ರತಿಪಾದನೆ ಮಾಡ್ತಾನೆ. ಅದರ ರಿಲೇಟೆಡ್ ಆಗಿರುವಂತಹ ಶ್ಲೋಕ ಇದು. ಅಧ್ಯಾಯ 5 106ನೇ ಶ್ಲೋಕದಲ್ಲಿ ಬರುವಂಥದ್ದು. ಸರ್ವೇಶಮೇವ ಶೌಚನಂ ಅರ್ಥ ಶೌಚಂ ಪರಂ ಸ್ಮೃತಂ ಯೋರ್ಥ ಶುಚಿರ್ಗಿ ಸ ಶುಚಿರ್ನ ಮೃದ್ವಾರಿಷಿ ಶುಚಿಹಿ ಶುಚಿಹಿ. ಅರ್ಥ ಎಂತಪ್ಪ ಅಂತಂದ್ರೆ, ದೇಹ ಮತ್ತು ಮನಸ್ಸಿನ ಎಲ್ಲಾ ಶುದ್ಧತೆಗಳಲ್ಲಿ ಆರ್ಥಿಕ ಶುಚಿತ್ವವು ಅತ್ಯುನ್ನತ ಶುದ್ಧತೆಯಾಗಿರುತ್ತದೆ. ಆರ್ಥಿಕವಾಗಿ ಶುದ್ಧನಾಗಿರುವ ವ್ಯಕ್ತಿ ನಿಜವಾಗಿಯೂ ಶುದ್ಧನಾಗಿರ್ತಾನೆ. ಇಲ್ಲದೆ ಇದ್ರೆ ಕೇವಲ ಮಣ್ಣು ಮತ್ತು ನೀರಿನಿಂದ ಶುದ್ಧೀಕರಣ ಮಾಡ್ಕೊಂಡ ಹಾಗೆ ಒಬ್ಬನನ್ನ ಅದು ಶುದ್ಧೀಕರಿಸೋಕೆ ಸಾಧ್ಯ ಇಲ್ಲ. ಇಲ್ಲಿ ನೀರು ಮತ್ತು ಮಣ್ಣನ್ನ ಏನಕ್ಕೆ ಬಳಸಿದ್ದಾರೆ ಅಂತಂದ್ರೆ ಅವತ್ತಿನ ಕಾಲದಲ್ಲಿ ಸೋಪು ಶಾಂಪು ಮತ್ತೊಂದು ಮರದೊಂದು ಎಲ್ಲ ಇರಲಿಲ್ಲ. ಸೊ ಮಣ್ಣಿಂದ ಸ್ನಾನ ಮಾಡ್ತಿದ್ರು ಅಂತ ಅನ್ಸುತ್ತೆ. ಹಾಗಾಗಿ ಈ ಅಂತರಂಗ ಶುದ್ಧಿ ಅನ್ನುವಂಥದ್ದು, ಬಹಿರಂಗ ಶುದ್ಧಿ ಅನ್ನುವಂಥದ್ದೆಲ್ಲ ಅದಕ್ಕೆ ಪ್ರಾಮುಖ್ಯತೆ ಇದೆ, ಏನು ಅದು ಮುಖ್ಯ ಅಲ್ಲ ಅಂತ ಅಲ್ಲ. ಆದ್ರೆ ಅದಕ್ಕಿಂತನೂ ಮುಖ್ಯ ಏನು ಅಂತಂದ್ರೆ ಹಣಕಾಸಿನ ವಿಚಾರದಲ್ಲಿ ಒಬ್ಬ ವ್ಯಕ್ತಿ ಕ್ಲೀನ್ ಆಗಿದ್ದ ಅಂತಂದ್ರೆ ಅದು ಪರಮೋಚ್ಚ ಶುಚಿತ್ವ.
ಪರ್ಸ್ನಲಿ ಇದು ನಾನು ಹೀಗೆ ಅನ್ಕೊಳ್ತೀನಿ ಆಯ್ತಾ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಅನ್ನುವಂಥದ್ದು ಅಥವಾ ಅವನ ಕಂಟ್ರೋಲ್ ಸಿಸ್ಟಮ್ ಅಂತ ಹೇಳ್ತೀವಲ್ವಾ, ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಅದ್ರ ಅರ್ಥ ನೀನು ಶಿವ ನೀನ್ ಮಡದಂಗಿಡು ಅನ್ನೋ ತರದಲ್ಲಿ ಬಡವರಾಗಿ ಹುಟ್ಟಿ ಬಡವರಾಗೆ ಬೆಳೆದು ಬಡವರಾಗಿ ಸಾಯ್ಬೇಕು ಅನ್ನುವಂಥದ್ದು ಅಲ್ಲ. ಆದ್ರೆ ನನಗೆಷ್ಟು ಕಂಫರ್ಟ್ ಬೇಕು ಆ ಕಂಫರ್ಟ್ ಅನ್ನ ಗಳಿಸೋ ಸಲುವಾಗಿ ನಾನು ಏನೇನು ಇನ್ಕಮ್ ಅನ್ನ ನ್ಯಾಯಯುತವಾಗಿ ಇನ್ಕ್ರೀಸ್ ಮಾಡ್ಕೊಳ್ಬಲ್ಲೆ ಅನ್ನುವಂಥದ್ದು ಇರತ್ತಲ್ಲ, ಅದು ಮಟೀರಿಯಲಿಸಮ್. ಅದ್ರಲ್ಲಿ ಏನೂ ತಪ್ಪಿಲ್ಲ. ಈ ಜೀವನ ಅನ್ನೋದು ಸಿಕ್ಕಿರೋದು ಧರ್ಮ ಅರ್ಥ ಕಾಮ ಮೋಕ್ಷ ಈ ಪುರುಷಾರ್ಥ ಅನ್ನುವಂಥದ್ದಿದೆ ಅಲ್ಲ, ಅದನ್ನ ಸಾಕಾರಗೊಳಿಸೋಕೆ. ಆದ್ರೆ ಅದಕ್ಕೆ ಒಂದಷ್ಟು ನೀತಿ ನಿಯಮ ಅನ್ನುವಂಥದ್ದು ಶಿಸ್ತು ಅನ್ನೋದು ಇರಬೇಕು. ಹಾಗಾಗಿ ಇದು ಪರ್ಸನಲಿ ನನಗೆ ಈ ಒಂದು ಮಾತು ಏನಿದೆ ಅಲ್ಲ, ನಾನು ಸುಮಾರು ಅಂದ್ರೆ ಯಾವಾಗ ನಾನು ನನ್ನ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅನ್ನ ಗಳಿಸ್ಕೊಂಡಿದ್ದೀನಿ ಅವತ್ತಿನಿಂದ ಇವತ್ತಿನವರೆಗೂ ನನಗೆ ಈ ಹಣಕಾಸಿನ ವಿಚಾರದಲ್ಲಿ ಕ್ಲೀನ್ ಇರಬೇಕು. ಕ್ಲೀನ್ ಅಂತಂದ್ರೆ ಹೇಗೆ, ನನಗೆ ಯಾರು ₹1 ಕೊಡಬೇಕು ಅಂತಂದ್ರೂ ನಾನು ಅವ್ರಿಗೆ ರಿಮೈಂಡ್ ಮಾಡ್ತೀನಿ. ನಾನು ಯಾರಿಗೆ ₹1 ಕೊಡಬೇಕು ಅಂತಂದ್ರೂ ಅದನ್ನ ಅವ್ರಿಗೆ ಕಳಿಸ್ತೀನಿ. ಏನಕ್ಕೆ ಅಂತಂದ್ರೆ ನಾನಿದನ್ನ ಕರ್ಮದ ರೀತಿಯಲ್ಲಿ ಸಹ ಅಥವಾ ಋಣದ ರೀತಿಯಲ್ಲಿ ಸಹ ನೋಡೋದಕ್ಕೆ ನನಗೆ ಈ ಸುಭಾಷಿತ ಒಂದ್ ರೀತಿಯಲ್ಲಿ ಪರ್ಸನಲಿ ರಿಲೇಟೇಬಲ್ ಅಂತ ಸಹ ಹೇಳಬಹುದು. ಇನ್ನೊಂದು ಇವಾಗಿರುವಂತಹ ಏನು ಒಂದು ಸುಭಾಷಿತ ಅಥವಾ ಶ್ಲೋಕ ಅಂತ ಏನ್ ಕರಿಬಹುದು, ಇದು ಒಂದ್ ಸ್ವಲ್ಪ ನಮ್ಮ ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಏನಿದೆ ಅಲ್ಲ, ಈ ಮಾಂಸಾಹಾರ ರಿಲೇಟೆಡ್ ಅಥವಾ ಯಾರು ಎಣ್ಣೆ ಹೊಡೆಯೋ ಅಭ್ಯಾಸ ಮಾಡ್ಕೊಂಡಿರ್ತಾರೆ ಅಥವಾ ಕೆಲವೊಂದಷ್ಟು ಜನರಿಗೆ ಈ ಸೆಕ್ಸ್ ಅನ್ನೋದು ದೈಹಿಕ ಸುಖ ಅನ್ನೋದಕ್ಕೆ ಲಿಮಿಟೇ ಇರೋದಿಲ್ಲ ಅನ್ನೋ ತರದಲ್ಲಾಗುತ್ತೆ, ಬದುಕೋದೇ ಅದಕ್ಕೆ ಅನ್ನೋ ತರದಲ್ಲಾಗಿರ್ತಾರಲ್ಲ, ಅಂಥವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮನು ಒಂದ್ ಸ್ವಲ್ಪ ಲಿಬರಲ್ ಐಡಿಯಾಲಜಿಯನ್ನ ಹೊಂದಿದ್ನೇನೋ ಅನ್ನೋ ತರದ ಒಂದು ಶ್ಲೋಕ ಬರುತ್ತೆ. ಆ ಶ್ಲೋಕದ ಜೊತೆಗೆ ಇವನು ಪ್ರೀವಿಯಸ್ ಒಂದು ಅಧ್ಯಾಯದಲ್ಲಿ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೂಡ ಕೊಟ್ಟಿದ್ದ. ಆದ್ರೆ ಮೊದ್ಲು ಇದು ಏನು, ಈ ಸುಭಾಷಿತ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ಬಿಡೋಣ. ಓಕೆನಾ. ಇದು ಮನುಸ್ಮೃತಿಯ 5ನೇ ಅಧ್ಯಾಯದಲ್ಲಿ ಬರುವಂತಹ 56ನೇ ಶ್ಲೋಕ. ನ ಮಾಂಸ ಭಕ್ಷಣೆ ದೋಷೋ ನ ಮಧ್ಯೆ ನ ಕಾ ಮೈಥುನೆ ಪ್ರವೃತ್ತಿ ರೇಷಭೂತಾನ ನಿವೃತ್ತಿಸ್ತು ಮಹಾಫಲ. ಅಂದ್ರೆ ಅರ್ಥ ಏನು, ಮಾಂಸ ಅಥವಾ ಮದ್ಯವನ್ನ ಸೇವಿಸುವುದರಲ್ಲಿ ಅಥವಾ ಲೈಂಗಿಕ ಕ್ರಿಯೆಯಲ್ಲಿ ಸಹ ಯಾವುದೇ ಪಾಪ ಅನ್ನುವಂಥದ್ದು ಇಲ್ಲ. ಇವು ಜೀವಿಗಳ ನೈಸರ್ಗಿಕ ಪ್ರವೃತ್ತಿಯಾಗಿದ್ದು ಆದ್ರೆ ಈ ಇಂದ್ರಿಯ ನಿಗ್ರಹ ಮಾಡಿಕೊಳ್ಳೋದು ಬಹಳ ಪ್ರತಿಫಲದಾಯಕವಾಗಿ ಇರುತ್ತೆ. ಅಂದ್ರೆ ಈ ಮಾಂಸ ತಿನ್ನೋದು ಅಥವಾ ಮದ್ಯವನ್ನ ಸೇವಿಸೋದು ಅಥವಾ ಈ ಮನುಷ್ಯ ಸಹಜ ವಾಸನೆಗಳು ಅಂತ ಏನ್ ಕರಿತೀವಲ್ವಾ ನಾವು, ಅದರಲ್ಲಿ ಇನ್ಕ್ಲೂಡಿಂಗ್ ಫಿಸಿಕಲ್ ಪ್ಲೇಜರ್, ಇದ್ಯಾವುದು ಸಹ ನಿಷಿದ್ಧ ಅನ್ನುವಂಥದ್ದಲ್ಲ ಅಥವಾ ಏನೋ ಪಾಪ ಮಾಡ್ಬಿಟ್ರಪ್ಪ ಅನ್ನೋ ತರದಲ್ಲಿ ಅಪಚಾರವೂ ಅಲ್ಲ. ಅದೆಲ್ಲವೂ ಪ್ರಕೃತಿಯಿಂದ ಬಂದಿರುವಂಥದ್ದು ನೈಸರ್ಗಿಕ ಪ್ರವೃತ್ತಿ, ಪ್ರಾಣಿಗಳಲ್ಲಿ ಇರಬಹುದು ಮನುಷ್ಯರಲ್ಲಿ ಇರಬಹುದು. ಆದ್ರೆ ಇಲ್ಲಿ ನೋಡಿ ಟರ್ಮ್ಸ್ ಅಂಡ್ ಕಂಡೀಷನ್ ಅನ್ನುವಂಥದ್ದು ಇದೆ. ಒಂದು ವೇಳೆ ಇದೆಲ್ಲದರ ಹೊರತಾಗಿ ನನ್ನ ಇಂದ್ರಿಯ ನಿಗ್ರಹ ಅನ್ನುವಂಥದ್ದು ಸಾಧ್ಯ ಆಯ್ತು ಅಂತಂದ್ರೆ ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಇದೆ, ಅದು ಬೆಟರ್. ಇದನ್ನೆರಡನ್ನ ಕಂಪೇರ್ ಮಾಡಿದ್ವಿ ಅಂತಂದ್ರೆ ವಾಟ್ ಈಸ್ ಬೆಟರ್ ಟು ವಿನ್ ಓವರ್ ದ ಸೆನ್ಸಸ್. ಅದರ ಅರ್ಥ ಒಬ್ಬ ವ್ಯಕ್ತಿ ಇದರಲ್ಲಿ ಯಾವತ್ತೂ ತೊಡಗಿದ್ದ ಅಥವಾ ಒಂದು ಲಿಮಿಟ್ ಅಲ್ಲಿ ಇಟ್ಟಿದ್ದ ಅಂತಂದ್ರೆ ಅದೇನ್ ಪಾಪ ಅಲ್ಲ ಅನ್ನುವಂತಹ ಲಿಬರಲ್ ಮೈಂಡ್ ಸೆಟ್. ಆದ್ರೆ ಇಲ್ಲಿ ನಮಗೆ ಗಮನಿಸಬೇಕು, ಇವನು ಹಿಂದಿನ ಒಂದು ಶ್ಲೋಕದಲ್ಲಿ ಅಂದ್ರೆ ಜಸ್ಟ್ ಹಿಂದಿಂದು 5ನೇ ಅಧ್ಯಾಯ ಹಾಗೂ 55ನೇ ಶ್ಲೋಕದಲ್ಲಿ ಮಾಂಸಾಹಾರವನ್ನ ಯಾರು ಸೇವನೆ ಮಾಡುವಂತ ಅಭ್ಯಾಸವನ್ನ ಇಟ್ಕೊಂಡಿರ್ತಾರಲ್ಲ ಅವರಿಗೆ ಕೆಲವೊಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳ ಜೊತೆಗೆ ಕಾನ್ಸಿಕ್ವೆನ್ಸ್ ಏನ್ ಆಗಬಹುದು ಅನ್ನೋದನ್ನ ಕರ್ಮದ ಆಧಾರದ ಮೇಲೆ ಹೇಳ್ತಾನೆ. ಯಾಕೆಂತಂದ್ರೆ ನಿಮ್ಗೆ ಲಾಸ್ಟ್ ವೀಕ್ದು ಎಪಿಸೋಡ್ ನೆನಪಿತ್ತು ಅಂತಂದ್ರೆ ಈ ಅಧ್ಯಾಯ 12ರಲ್ಲಿ ಕರ್ಮ ಫಲ ಅನ್ನೋದ್ರ ಕುರಿತಾಗಿ ಸಹ ಮನು ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತಾ ಹೋಗಿದ್ದಾನೆ. ಸೊ ಈ ಮಾಂಸಾಹಾರ ಮಾಡುವಂಥದ್ದನ್ನ ಮಹಾಪಾಪ ಅಂತ ಕರೀದೇ ಇದ್ರೂ ಕೂಡ ಅದಕ್ಕೆ ಅಟ್ಯಾಚ್ ಆಗಿರುವಂತಹ ಕರ್ಮ ಅನ್ನುವಂಥದ್ದು ಬರಬಹುದು ಅನ್ನೋದನ್ನ ಸಹ ಹೇಳಿದ್ದಾನೆ. ಇದು ಬಹಳಷ್ಟು ಡಿಬೇಟ್ ಅಲ್ಲಿ ಇರುವಂತಹ ವಿಚಾರ ಆಯ್ತಾ. ಅಂದ್ರೆ ಅದು ಪೊಲಿಟಿಕಲಿ ಇರಬಹುದು ಅಥವಾ ನಮ್ಮ ಸೋಷಿಯಲ್ ಹೈರಾರ್ಕಿಯಲ್ಲಿ ಇರಬಹುದು. ಕೆಲವೊಂದಷ್ಟು ಜನ ಸಸ್ಯಾಹಾರಿಗಳು ಮಾಂಸಾಹಾರ ತಿನ್ನೋದನ್ನ ಏನೋ ಮಾಡಬಾರದು ಮಾಡ್ತಿದ್ದಾರೆ ಅನ್ನೋ ತರದಲ್ಲಿ, ಅಥವಾ ತಾವು ಸಸ್ಯಾಹಾರವನ್ನ ಸೇವಿಸ್ತಾ ಇದೀವಿ ಅನ್ನೋ ಕಾರಣಕ್ಕೋಸ್ಕರ ನಾವು ಸುಪೀರಿಯರ್ ಅನ್ನೋ ತರದಲ್ಲಿ. ಇನ್ಯಾರೆಲ್ಲ ಈ ವೀಗನ್ಸ್ ಅಂತ ಯಾರಿರ್ತಾರಲ್ಲ ಅವರ ಪ್ರಕಾರ ಅವರು ವೆಜಿಟೇರಿಯನ್ಸ್ ಗಿಂತ ಸುಪೀರಿಯರ್. ಬಟ್ ಈ ಆಹಾರ ಪದ್ಧತಿ ಅನ್ನುವಂಥದ್ದು ಹೇಗೆ ಬೆಳೆದುಕೊಂಡು ಬಂತು ಅನ್ನೋದನ್ನ ನಾನು ಈಗಾಗಲೇ ಒಂದು ಡೀಟೇಲ್ ಆಗಿರೋ ಎಪಿಸೋಡ್ ಅನ್ನ ಮಾಡಿದ್ದೀನಿ. ಥಂಬ್ನೇಲ್ ಅನ್ನ ಇಲ್ಲಿ ರೆಫರೆನ್ಸ್ಗೆ ನಿಮ್ಗೆ ಕೊಟ್ಟಿರ್ತೀನಿ. ಅಲ್ಲಿ ಐ ಕಾರ್ಡ್ ಅಲ್ಲಿ ಲಿಂಕ್ ಸಹ ಕಾಣಿಸ್ತಾ ಇರುತ್ತೆ ನಿಮ್ಗೆ, ಅದನ್ನ ಕ್ಲಿಕ್ ಮಾಡಿ ನೋಡಿ. ಸೊ ಸಸ್ಯಾಹಾರ ಅನ್ನುವಂಥದ್ದು ಮಾಂಸಾಹಾರ ಅನ್ನುವಂಥದ್ದು ಕೇವಲ ಏನೋ ನಾವು ಕಿತ್ತಾಡ್ಕೊಳ್ಬೇಕು ಅಥವಾ ನಾನೇ ಶ್ರೇಷ್ಠ ನೀನೇ ಕನಿಷ್ಠ ಅನ್ನೋ ತರದ ಡಿಬೇಟ್ ಆಗಿರ್ಲಿಲ್ಲ. ಅದು ಅಡಾಪ್ಟಿಬಿಲಿಟಿಯ ಸಲುವಾಗಿ ಹುಟ್ಟುಕೊಂಡಿದ್ದು ಅಥವಾ
ಓವರ್ ದ ಪೀರಿಯಡ್ ಆಫ್ ಟೈಮ್ ಅದು ಯಾವ ರೀತಿ ಬದಲಾಗ್ತಾ ಹೋಯ್ತು ಅನ್ನೋದು ನಮ್ಗೆ ಗೊತ್ತಾಗ್ಬೇಕು. ಸೊ ಈ ನಾಲ್ಕು ಅನ್ಕೊಡ್ತೀನಿ. ಎಸ್, 4 ಶ್ಲೋಕ ಅನ್ನುವಂಥದ್ದು, ಅದರ ಅರ್ಥ ಅನ್ನುವಂಥದ್ದು ಏನಿದೆ ಅಲ್ಲ, ಮನುಸ್ಮೃತಿ ಅಂತಂದ್ರೆ ಕೇವಲ ಬ್ರಾಹ್ಮಣರನ್ನ ಏನೋ ನ ಭೂತೋ ನ ಭವಿಷ್ಯತಿ ಅಂತ ದೊಡ್ಡ ಮಟ್ಟದ ಭಯಂಕರ ಗ್ರೇಟ್ ಕ್ರಿಯೇಚರ್ಸ್ ಅನ್ನುವ ಉದ್ದೇಶಕ್ಕಾಗಿಯೇ ಬರೆದಿದ್ದು ಅನ್ನೋದನ್ನ ನನಗೆ ಎಲ್ಲೂ ಕೂಡ ತಿಳಿಪಡಿಸ್ಲಿಲ್ಲ. ಬ್ರಾಹ್ಮಣರಿಗೆ ಒಂದು ಹೈಯೆಸ್ಟ್ ಅಥಾರಿಟಿಯನ್ನ ಕೊಟ್ಟಿತ್ತು, ಜೊತೆಗೆ ಅದೇ ಬ್ರಾಹ್ಮಣರಿಗೆ ಅಷ್ಟೇ ಕಟ್ಟುನಿಟ್ಟಿನ ಕ್ರಮಗಳನ್ನ ಸಹ ಅದು ವಿಧಿಸಿತ್ತು. ಬ್ರಾಹ್ಮಣ ಅಂತಂದ್ರೆ ಯಾರು ಅನ್ನೋದಕ್ಕೆ ನರೇಶನ್ ಅನ್ನ ತಗೊಂಡ್ರೆ ಅದು ಬೇರೆ ರೀತಿಯ ಅರ್ಥವನ್ನೇ ಕೊಡ್ತಾ ಹೋಗುತ್ತೆ. ಆದ್ರೆ ನಾನು ಡಿಲ್ಯೂಷನ್ ತರದಲ್ಲಿ ಇಲ್ಲಿ ಎಲ್ಲೂ ಕೂಡ ಹುಟ್ಟಿನಿಂದ ಬಂದಿರುವಂತಹ ಈ ಬ್ರಾಹ್ಮಣರು ಅನ್ನೋರು ಇದರ ಫಾಯ್ದಾ ತಗೊಂಡು ಅಥವಾ ಬೆನಿಫಿಟ್ ಅನ್ನ ಯೂಸೇ ಮಾಡ್ಕೊಳ್ಳಿಲ್ಲ ಅನ್ನೋ ತರದನ್ನ ನಾನು ಒಪ್ಪೋದಿಲ್ಲ. ಡೆಫಿನೆಟ್ಲಿ ಒಂದು ಕೃತಿಯ ಮೂಲಕ ಅಥವಾ ಒಂದು ಸೋಷಿಯಲ್ ಹೈರಾರ್ಕಿಯ ಮೂಲಕ ಬ್ರಾಹ್ಮಣರು ಇರಬಹುದು, ಕ್ಷತ್ರಿಯರು ಇರಬಹುದು, ವೈಶ್ಯರು ಇರಬಹುದು, ಇವರೆಲ್ಲರೂ ಸಹ ಒಂದ್ ಸ್ವಲ್ಪ ಹೈಯರ್ ಪೊಸಿಷನ್ ಅಲ್ಲಿದ್ದು ಶೂದ್ರರನ್ನ ಅಥವಾ ಲೋವರ್ ಸೆಕ್ಷನ್ ಅನ್ನ ಸ್ನಬ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ, ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಆದ್ರೆ ಅದು ಒಂದನ್ನ ಇಟ್ಕೊಂಡು ನಾವು ಇವತ್ತಿಗೂ ಕಿತ್ತಾಡ್ಕೊಂಡಿದ್ರೆ, ಹೊಡೆದಾಡ್ಕೊಂಡಿದ್ರೆ, ಜಾತಿವಾದವನ್ನ ನಿರ್ಮೂಲನೆ ಮಾಡಬೇಕು ಅಥವಾ ಆ ರೀತಿ ಡಿಫ್ರೆನ್ಸಸ್ ಅನ್ನ ಹೊರಗಡೆ ಬರಬೇಕು ಅಂತಂದ್ರೆ ಮತ್ತೆ ಯಾರಿದನ್ನ ತಂದಿದ್ರು ಅಥವಾ ಯಾರಿದನ್ನ ಆಚರಣೆ ಮಾಡಿದ್ರು ಅವ್ರ ಮೇಲೆ ಗೂಬೆ ಕೂರಿಸ್ಕೊಂಡು ಅವ್ರನ್ನ ಹೇಟ್ ಮಾಡ್ಕೊಂಡು ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣ ಅನ್ನೋ ತರದಲ್ಲಿ ಬ್ರಾಹ್ಮಣರನ್ನ ಬೈಕೊಂಡಿರೋದು, ಕ್ಷತ್ರಿಯರನ್ನ ಬೈಕೊಂಡಿರೋದು ಇದೆಲ್ಲ ಇದು ಸೊಲ್ಯೂಷನ್ ಅಲ್ಲ. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಏನ್ ಮಾಡಿದ್ರು ಅಟ್ರೋಸಿಟಿ ಅನ್ನುವಂಥದ್ದನ್ನ ನೀವು ಹೇಳ್ತೀರಾ, ಅದನ್ನ ರಿವರ್ಸ್ ಮಾಡ್ಬೇಕು ಅಂತಂದ್ರೆ ಈಗ ಅವ್ರನ್ನ ಬೈಕೊಂಡಿದ್ರೆ ಏನಾದ್ರೂ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆಯಾ? ಆಗಿರುವಂತಹ ತಪ್ಪನ್ನ ಒಪ್ಕೊಂಡು ಮುಂದೆ ಅದನ್ನ ಮರುಕಳಿಸದೆ ಇರೋ ರೀತಿಯಲ್ಲಿ ಎಲ್ಲರೂ ಸಹ ಸಹಕಾರವನ್ನ ಕೊಟ್ರೆ ಮಾತ್ರ ನೋಡಿ ಜಾತಿ ನಿರ್ಮೂಲನೆ ಆಗೋದು. ಐ ರಿಯಲಿ ಡೌಟ್. ಬಟ್ ಡಿಫ್ರೆನ್ಸಸ್ ಏನಿದೆ ಅಥವಾ ಡಿಸ್ಕ್ರಿಮಿನೇಷನ್ ಏನಿದೆ ಅದ್ರ ರಿಲೇಟೆಡ್ ಆಗಿ ನಾವ್ ಏನಾದ್ರೂ ಮಾಡಬಹುದು. ನಾವ್ ಯಾವುದೇ ಜಾತಿಯಲ್ಲೂ ನನ್ಗೆ ಇದೇ ಬೇಕು ಅದೇ ಬೇಕು ಅಂತ ಅಪ್ಲಿಕೇಶನ್ ಅನ್ನ ಹಾಕೊಂಡು ಹುಟ್ಟದ್ದೇ ಇದ್ರೂ ಸಹ ಒಂದು ಎಜುಕೇಶನ್ ಅನ್ನ ಪಡ್ಕೊಂಡಾದ್ಮೇಲೆ ಒಂದು ನಾಗರಿಕ ಸಮಾಜದಲ್ಲಿ ಇರಬೇಕಿದ್ರೆ ಏನೇನು ತಪ್ಪುಗಳು ನಡೆದಿವೆ, ಎಲ್ಲೆಲ್ಲಿ ಅದನ್ನ ಸರಿ ಮಾಡ್ಕೊಳ್ಬಹುದು, ಇದೆಲ್ಲದ್ರ ಹೊರತಾಗಿ ನಾವು ಚಂದದಾಗಿರುವಂತಹ ಬದುಕನ್ನ ಹೇಗೆ ಕಟ್ಕೊಳ್ಬಹುದು ಅನ್ನುವಂಥದ್ದಿದೆಲ್ಲ ಅದನ್ನೇ ನಾವು ಆಕ್ಚುಲಿ ನಾಗರಿಕ ಅಂತ ಕರೆಯೋದು. ಸಿವಿಲೈಸ್ಡ್ ಸೊಸೈಟಿ ಅಂತ ಯಾವಾಗ ಕರಿತೀವಿ ಅಂತಂದ್ರೆ ಏನೇನ್ ತಪ್ಪಾಗಿದೆ ಹಿಸ್ಟ್ರಿಯಲ್ಲಿ, ಏನು ನಾವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡ್ಕೊಂಡ್ಬಿಟ್ಟಿದೀವಿ, ಅದನ್ನ ಫ್ಯೂಚರ್ ಅಲ್ಲಿ ರಿಪೀಟ್ ಮಾಡಬಾರ್ದು ಅಂತಂದ್ರೆ ವರ್ತಮಾನದಲ್ಲಿ ನಮ್ಮ ಮೈಂಡ್ ಸೆಟ್ ಇಂದ ಹಿಡಿದು, ನಮ್ಮ ಜ್ಞಾನದಿಂದ ಹಿಡಿದು, ನಮ್ಮ ಎಂಪತಿ ಅಂತ ಹೇಳ್ತಾರಲ್ಲ, ಎಂಪತಿ ಕೋಶಂಟ್, ಅದರಲ್ಲಿ ಸಹ ಚಂದದ ಬದಲಾವಣೆ ನಡಿಬೇಕು. ಈ ಮನುಸ್ಮೃತಿಯನ್ನ 3 ಭಾಗವನ್ನಾಗಿ ಮಾಡಿ ಪ್ರತಿಯೊಂದು ಎಪಿಸೋಡ್ ನಲ್ಲಿ ನಾನು ಅದನ್ನ ಡೀಟೇಲ್ ಆಗಿ ಹೇಳುವಂತಹ ಉದ್ದೇಶ ಮನುಸ್ಮೃತಿ ಅನ್ನುವಂತಹ ಕೃತಿಯನ್ನ ಅಯ್ಯೋ ಅಮೇಜಿಂಗ್ ಅಂತ ಅದಕ್ಕೆ ಶ್ಲಾಘನೆ ಕೊಡುವಂಥದ್ದು ಅಲ್ಲ, ಅಥವಾ ಅದನ್ನ ಯಾರೋ ಸುಟ್ಟಾಕಿದ್ರು ಅನ್ನೋ ಕಾರಣಕ್ಕೋಸ್ಕರ ಅಯ್ಯೋಯ್ಯೋ ಇದರಿಂದ ಹಿಂಗಾಗಿತ್ತು, ಸನಾತನ ಧರ್ಮ ಇದನ್ನ ಒಪ್ಪಿಕೊಂಡಿತ್ತು ಅನ್ನೋ ತರದಲ್ಲಿ ಅಪೋಸ್ ಮಾಡುವಂಥದ್ದು ಅಲ್ಲ. ನಾನು ಹಿಂದಿನ ಎಪಿಸೋಡ್ ನಲ್ಲಿ ಹೇಳಿದ ಹಾಗೆ ಐ ಆಮ್ ನಾಟ್ ಹಿಯರ್ ಟು ಅಪೀಸ್ ಎನಿಬಡಿ ಆರ್ ಅಪೋಸ್ ಎನಿಬಡಿ ಅನ್ನೆಸೆಸರಿಲಿ. ಏನಿದೆ ಆ ಕೃತಿಯಲ್ಲಿ, ಅದರ ಅರ್ಥ ಏನಾಗಿರಬಹುದು, ಆವತ್ತಿನ ಕಾಲಘಟ್ಟ ಏನಿತ್ತು, ಯಾವ ಉದ್ದೇಶವನ್ನ ಇಟ್ಕೊಂಡು ಈ ರೀತಿ ಹೇಳಿರಬಹುದು, ಇದೆಲ್ಲವನ್ನ ಅರ್ಥ ಮಾಡ್ಕೊಂಡಾದ್ಮೇಲೆ ನಾನು ಎಷ್ಟು ತಗೋಬೇಕು, ಎಷ್ಟು ತಗೋಬಾರ್ದು, ಇದು ಪ್ರತಿಯೊಂದು ವಿಚಾರದಲ್ಲಿ ನೀ ಯಾವುದೇ ಕಾಂಟೆಂಟ್ ಅನ್ನ ನೋಡಿ, ಯಾವುದೇ ಸಿನಿಮಾವನ್ನ ನೋಡಿ, ಯಾವುದೇ ಪುಸ್ತಕವನ್ನ ಓದಿ, ಯಾವುದೇ ಭಾಷಣಗಳನ್ನ ಕೇಳಿ ಎಷ್ಟು ತಗೋಬೇಕು, ಎಷ್ಟು ತಗೋಬಾರ್ದು. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನನಗೆ ಜೀವನದಲ್ಲಿ ರೋಲ್ ಮಾಡೆಲ್ಸ್ಗಿಂತ ಜಾಸ್ತಿ ಹಿಂಗಿರಬಾರ್ದಪ್ಪ, ಇವ್ರ ತರ ಇರಬಾರ್ದು ಜೀವನದಲ್ಲಿ ಅನ್ನುವಂತಹ ರೋಲ್ ಮಾಡೆಲ್ಸ್ ತುಂಬಾ ಇದ್ದಾರೆ. ಅದೇ ರೀತಿ ಯಾವ್ದಾದ್ರು ಕೆಟ್ಟದ್ದನ್ನ ನೋಡ್ತೀವಿ ಅಥವಾ ಇರ್ರಿಲೆವೆಂಟ್ ಆಗಿರುವಂತಹ ಇನ್ಹ್ಯೂಮನ್ ಆಗಿರುವಂತಹ ವಿಚಾರವನ್ನ ನೋಡ್ತೀವಿ ಅಂತಂದ್ರೆ ಈ ರೀತಿ ಮಾಡಬಾರ್ದು, ಈ ರೀತಿ ಇರಬಾರ್ದು ಅನ್ನುವಂಥದ್ದು ಇರುತ್ತಲ್ಲ, ದಾಟ್ ಈಸ್ ಅವರ್ ಟೇಕ್ ಅವೇ, ದಾಟ್ ಈಸ್ ದ ಮೋರಲ್ ಆಫ್ ದ ಸ್ಟೋರಿ. ದಯವಿಟ್ಟು ಈ ಒಂದು ಎಪಿಸೋಡ್ ಅನ್ನ ಬಹಳಷ್ಟು ಜನರ ಜೊತೆ ಶೇರ್ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ನಾನು ಆಗ್ಲೇ ಹೇಳಿದೆ, ಇಲ್ಲಿ ಎಲ್ಲೂ ಕೂಡ ಕೆಟ್ಟ ರಾಜಕೀಯ ಅನ್ನುವಂಥದ್ದು ಇಲ್ಲ ಅಥವಾ ಒಂದು ಸಮಾಜವನ್ನ ಒಡೆಯುವಂತಹ ಮಾತಿಲ್ಲ. ಹಾಗಾಗಿ ಇಂತಹ ಒಳ್ಳೊಳ್ಳೆ ಮಾತು, ಸುಭಾಷಿತ ಅಂತ ಹೇಳಿದೆ ಅಲ್ಲ ನಾನು, ಇದು ಪಾಪ್ಯುಲರ್ ಆಗಿಲ್ಲ. ಇದು ಪಾಪ್ಯುಲರ್ ಆಗದೇ ಇದ್ರೂ ಪರವಾಗಿಲ್ಲ. ಒಬ್ಬ ವ್ಯಕ್ತಿ ಕೆಲವೊಂದಷ್ಟು ಕೆಟ್ಟ ಮಾತಾಡ್ದ ಅಥವಾ ತಪ್ಪು ಮಾತಾಡ್ದ ಅಂದ ತಕ್ಷಣ ಅವನನ್ನ ಸನಾತನ ಧರ್ಮಕ್ಕೆ ಸಮೀಕರಿಸಿ ಮಾತಾಡೋದು ತಪ್ಪು. ಮನು ತಪ್ಪಿದ್ನ, ಮನು ಸ್ಮೃತಿನೇ ತಪ್ಪ, ಆಯ್ತಪ್ಪ, ಆದ್ರೆ ಸನಾತನ ಧರ್ಮ ತಪ್ಪು ಅಂತ ಹೇಳ್ತಾರಲ್ಲ, ಅದು ತಪ್ಪು. ಆ ಒಂದು ಉದ್ದೇಶದಿಂದ ದಯವಿಟ್ಟು ಈ ಒಂದು ಎಪಿಸೋಡ್ ಅನ್ನ ಎಲ್ಲರ ಜೊತೆ ಶೇರ್ ಮಾಡಿ, ಜೊತೆಗೆ ಪ್ಲೇ ಲಿಸ್ಟ್ ಅನ್ನ ಈ ಮನುಸ್ಮೃತಿ ಮೇಲೆ ನಾನು ಏನ್ ಕ್ರಿಯೇಟ್ ಮಾಡಿದೀನಿ ಅದನ್ನ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ, ಅಥವಾ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಲಾಸ್ಟ್ ವಿಡಿಯೋಗೆ ರಿಲೇಟ್ ಆಗ್ಲಿಲ್ಲ ಅಥವಾ ಏನಾದ್ರೂ ಕನ್ಫ್ಯೂಷನ್ ಇದೆ ಅಂತಂದ್ರೆ ಮತ್ತೊಮ್ಮೆ ಹೋಗಿ ನೋಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನ
ಚಂದದ ಭಾಷೆಯಲ್ಲಿ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಯಾಕೆಂತಂದ್ರೆ ಅದು ಸಹ ನನಗೆ ಒಂದು ರೀತಿಯಲ್ಲಿ ಮೋಟಿವೇಶನ್. ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ಬೆಳಿಗ್ಗೆ ಅಥವಾ ರಾತ್ರಿ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು.